ಏನೋ 6 ಪ್ರಶ್ನೆ ಇಟ್ಬಿಟ್ಟಿರೋರಂತೆ. ಬಿಜೆಪಿಯವರಿಗೇನೋ ಪತ್ರ ಬರೆದಿದ್ರಂತೆ. ಪತ್ರ ಬರೆದಿದ್ರು ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ರಿ ಪ್ರಜ್ವಲ್ಗೆ? ಪ್ರಜ್ವಲ್ ಅವ್ರನ್ನ ಸಸ್ಪೆಂಡ್ ಯಾಕೆ ಮಾಡಿದ್ರು JDSನವರು ಪಾರ್ಟಿಯಿಂದ? ಹೀಗೆ ಹಲವಾರು ಏನೋ 5-6 ಕ್ವಶನ್ ಏನೋ ಕೇಳಿದೀವಿ ಅಂತ ಹೇಳ್ತಾರಲ್ಲ. ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಕ್ಕಂಥ ನಿರ್ಧಾರ, ಆಮೇಲೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದೆ. ಆರೋಪಿನೇ ಮಾಡಿಬಿಟ್ಟು, ಆರೋಪಿ ಅಲ್ಲ ಅಪರಾಧಿನೇ ಮಾಡಿಬಿಟ್ಟವ್ರು ಅವರು ಹೇಳಿಕೆನಲ್ಲಿ, ನಾನು ಗಮನಿಸಿರ್ತಕ್ಕಂಥದ್ದು. ಇನ್ನು ಆರೋಪಿ ಸ್ಥಾನದಲ್ಲಿದ್ದಾನೆ, ಅಪರಾಧಿ ಅಂತಕ್ಕಂಥದ್ದು ಇನ್ನೂ ಪ್ರೂವ್ ಎಲ್ಲಿ ಮಾಡಿದ್ದಾರೆ? ನಿಮ್ಮ SIT ಅವರೇ ಹೇಳ್ತಾ ಇದ್ದಾರೆ, ಯಾರು ಪುರುಷರ ಒಂದು ಮುಖವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ಇಟ್ಕೊಂಡಿರ್ತಕ್ಕಂಥ ವಿಡಿಯೋಗಳಲ್ಲಿ. ಹಾಗಾದ್ರೆ ಅಪರಾಧಿ ಸ್ಥಾನದಲ್ಲಿ ಯಾಕೆ ನಿಲ್ಲಿಸ್ತಾರೆ? ನಾವು ನೈತಿಕತೆ ಉಳಿಸಬೇಕು ಅಂತ ಹೇಳಿ ಈ ಒಂದು ಆರೋಪ ಬಂದಾಗ ಸಸ್ಪೆಂಡ್ ಮಾಡಿದ್ದೇವೆ. ನಾವು ಬಂಡತನ ಮಾಡಿಲ್ಲ ನಿಮ್ಮ ತರ. ಬಂಡತನದಲ್ಲಿ ನಿಮ್ಮ ಮಗಂದು ನಡೀತಲ್ಲ, ಅಪ್ಪ ನಾನು ಕೊಟ್ಟಿದ್ದೆ 5 ಹೆಸರು 6 ಹೆಸರಲ್ಲಿ ಬಂತು ಅಂತ ಹೇಳಿ ಅದನ್ನ CSR ಫಂಡು ಅದಕ್ಕೋಸ್ಕರ ಫೋನ್ ಮಾಡಿದ್ದು ಅಂತೇಳಿ ತಿರ್ಚುದಾರಲ್ಲ ಒಬ್ಬ ಮುಖ್ಯಮಂತ್ರಿಯಾಗಿ. ಸಾಕ್ಷಿಗಳನ್ನ ಯಾವ ರೀತಿ ನಾಶ ಮಾಡಬಹುದು, ಯಾವ ರೀತಿಯಲ್ಲಿ ಇವತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಮಾಹಿತಿಗಳನ್ನು ಯಾವ ರೀತಿ ತಿದ್ದಬಹುದು ಅಂತಕ್ಕಂಥ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಿ. ಈಗಲೂ ನೀವು ಮಾಡ್ತೀರ ಅದೇ ಕೆಲಸನೇ. ಅಷ್ಟು ಕ್ಲಿಯರ್ ಆಗಿ ಒಬ್ಬ ಡೆಪ್ಟಿ CM ಮಾತನಾಡ್ತಕ್ಕಂಥದ್ದು ಅದೆಲ್ಲ ಕಣ್ಣು ಮುಂದೆ ಇದೆ. ಈಗ ನಿಮ್ಮ SIT ಅವರು ಯಾವ ಆಧಾರದ ಮೇಲೆ ಆಗಿದ್ರೆ 7-8 ಜನ ಅರೆಸ್ಟ್ ಮಾಡ್ಕೊಂಡ್ ಬಂದ್ರಲ್ಲ? ಈ ಏನೊಂದು ಕಂಪ್ಲೇಂಟ್ ಕೊಡಿಸ್ಕೊಂಡಿದ್ದೀರಲ್ಲ, ಅವರ ಹಿನ್ನೆಲೆ ಏನು? ರೇವಣ್ಣ ಅವರ ಕುಟುಂಬದಲ್ಲಿ 7-8 ವರ್ಷದಿಂದ ಕೆಲಸದಲ್ಲಿದ್ದವರು. ಆ ರೀತಿಯ ಪ್ರಕರಣ ನಡೆದ್ರೆ 7-8 ವರ್ಷದಿಂದ ಯಾತಕ್ಕೆ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ? ಆ ವ್ಯಕ್ತಿಗಳನ್ನ ಅಯ್ಯೋ ನಾವು ಇಷ್ಟಾದ್ರೂ ಕರ್ಕೊಂಬಂದು ಕೇಸ್ ಬುಕ್ ಮಾಡಿಸಿದೀವಿ ಅಂತೇಳಿ FIR ಹಾಕ್ಸಿದೀವಿ ಅಂತೇಳಿ ಮಹಾನ್ ಭಾವ ನಿಮ್ಮ ಡೆಪ್ಟಿ CM ಹೇಳಿದ್ದಾರಲ್ಲ, ಅದಕ್ಕಿಂತಲೂ ಬೇಕಾ ನಿಮಗೆ ಪ್ರೂಫು? ಇಂಥವ್ರನ್ನ ಇಟ್ಕೊಂಡು ಈ ರಾಜ್ಯ ಕಟ್ತೀರಾ ನೀವು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.